ಇಬ್ರು ಸೇರಿ ಸಾಂಬ್ರಾಣಿ ಚೆನ್ನಾಗಿ ಹಾಕ್ತಾ ಇದ್ದೀರಾ. ಹೌದು, ಜೈ ಇದಾರ ಒಳಗಡೆ? ಇದಾರೆ, ಹೋಗಿ. ದಿವ್ಯನ್ ವಾಯ್ಸ್ ಕೇಳ್ತಿದ್ದ ಹಾಗೇನೆ ಮನ್ಸಿಗೆ ತುಂಬಾ ಆರಾಮ ಅನಿಸ್ತಿದೆ ಅಜ್ಜಿ. ದಿವ್ಯ ಯೋಚನೆಯಲ್ಲಿ ಗಂಗಾನ ಮರಿಬೇಡ ಜೈ. ಹೌದು ಕಂದ, ಗಂಗಾನ ಬೇಗ ಹುಡುಕಿ ಕರ್ಕೊಂಡ್ ಬರ್ಬೇಕು. ಆ ಕೆಲ್ಸದ ಮೇಲೆ ಇದೀನಿ ಮೇಡಮ್. ನಮಸ್ಕಾರ ACP ಅವರೇ. ನಮಸ್ತೆ. ACP ಅವರೇ, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಜೈ ಅವ್ರೆ, ಕೋಲ್ಡಾ? ಹೌದು, ನೈಟ್ ಶುರುವಾಯ್ತು. ನೌ ಫೀಲಿಂಗ್ ಬೆಟರ್. ಓ, ಕಾಫಿ ಕೊಡ್ಲಾ, ಟೀ ಕೊಡ್ಲಾ? ಈ ಮನೆಯಲ್ಲಿ ಒಂದ್ ಗ್ಲಾಸ್ ನೀರು ಕುಡಿದ್ರು ಪುಣ್ಯನೇ. ಯಾಕಂದ್ರೆ ಇದು ಗಂಗಾ ಅವ್ರ ಮನೆ. ನಿಜ ಹೇಳ್ದ್ಯಪ್ಪ, ಗಂಗಾ ನಮ್ಮನೆ ದೇವತೆ. ಹೇಗಾದ್ರೂ ಮಾಡಿ ಅವಳನ್ನ ಹುಡುಕ್ಬೇಕು. ಖಂಡಿತ ಅಜ್ಜಿ ಅವ್ರೆ. ಅಂದಾಗೆ ಜೈ ಅವ್ರೆ, ಇನ್ವೆಸ್ಟಿಗೇಷನ್ ನ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನೈಟ್ ತುಂಬಾ ಥಿಂಕ್ ಮಾಡಿದೆ. ಆ ದೊಡ್ಡ ಏನಿಂದ ಶುರು ಮಾಡೋಣ. ನಾನು ಕೂಡ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಕ್ಯಾಬ್ ಡ್ರೈವರ್ ಮಿಸ್ ಆಗಿದ್ದಾನೆ. ಆ ಮುದ್ಕನ್ನು ಕೂಡ ಎಸ್ಕೇಪ್ ಮಾಡಿಸಿದ್ದಾನೆ. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಹೇಗೆ ಹಿಡಿಯೋದು? ಸಿಂಪಲ್ ಸರ್. ದೊಡ್ಡಯ್ಯ ಪ್ಯಾರಾಲಿಸಿಸ್ಗೆ ಟ್ರೀಟ್ಮೆಂಟ್ ತಗೋತಿದ್ದಾರೆ. ರೆಗ್ಯುಲರ್ ಆಗಿ ಅವ್ರು ಕೆಲವು ಮೆಡಿಸಿನ್ಸ್ನ ತಗೋಬೇಕು. ಸೊ ಅದ್ರ ಪ್ರಕಾರ ನೋಡಿದ್ರೆ ತುಂಬಾ ಮೆಡಿಕಲ್ ಶಾಪ್ ಇರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮೆಡಿಕಲ್ ರೆಪ್ಸ್ ಹೆಲ್ಪ್ ತಗೊಂಡ್ರೆ 4 to 5 days ಅಲ್ಲಿ ನಾವು ಕ್ಯಾಚ್ ಮಾಡ್ಬೋದು. ಎಕ್ಸಲೆಂಟ್ ಜೈ ಅವರೇ. ಈ ಥಾಟ್ ನನಗೆ ಕೂಡ ಬರಲಿಲ್ಲ. ಟು ಬಿ ಹಾನೆಸ್ಟ್, ನಿಮ್ಮಂಥವ್ರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರಬೇಕು. ನೀವಿದ್ದೀರಾ ಅಲ್ವಾ ಸರ್, ಮತ್ತೆ ನನ್ನಂಥವ್ರು ಯಾಕೆ? ಈಗ ದೊಡ್ಡಯ್ಯನ್ ಹಿಡ್ಕೊಂಡು ಏನ್ ಮಾಡ್ತೀರಾ ಜೈ? ಅವ್ರಿಗೆ ಬಾಯಿಂದ ಮಾತೆ ಬರ್ತಿಲ್ವಲ್ಲ. ಪ್ಯಾರಲಿಸಿಸ್ ಬಂದು ಅವ್ರ ಬಾಯಿ ಬಿದ್ದು ಹೋಗಿದೆ. ನೀವು ಎಷ್ಟೇ ಪ್ರಯತ್ನಿಸಿದ್ರು ಅವ್ರ ಬಾಯಿಂದ ಒಂದು ಮಾತು ಕೂಡ ಹೊರಗಡೆ ಬರಲ್ಲ. ರಾಮಕೃಷ್ಣ ಅವರೇ, ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ. ಜೈ ಅವ್ರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ರು. ಆ ನಂಬಿಕೆ ನನಗಿದೆ. ಯು ಡೋಂಟ್ ವರಿ. ಓಕೆ ಓಕೆ ಜೈ ಅವರೇ, ನಾನು ಹೋಗಿ ಆ ಕೆಲಸ ನೋಡ್ತೀನಿ. ನನಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬರ್ತೀನಿ. ಒಂದ್ ನಿಮಿಷ ಇರಪ್ಪ, ಕಾಫಿ ಕುಡ್ಕೊಂಡು ಹೋಗುವೆ. ಓಕೆ ಅಜ್ಜಿ ಅವರೇ. ನಿಮಗೆ ಟೈಮ್ ಇದ್ರೆ ನಮ್ಮ ಜೊತೆ ಸೇರಿ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾರಿ ಜೈ ಅವರೇ, ನೆಕ್ಸ್ಟ್ ಟೈಮ್. ಇವಾಗ ಕಾಫಿ ಸಾಕು. ಈ ವಿಷಯನ ತಕ್ಷಣ ನಿತ್ಯಗೆ ಹೇಳಬೇಕು. ಅವಳು ಮೇಲಿದ್ದಾಳೆ, ಬನ್ನಿ. ಏಯ್ ಗಂಗಾ, ಈ ಬೆಡ್ರೂಮ್ ನಂದು. ಜೈ ನನ್ನವನು. ಇಲ್ಲಿ ಜೈ ಜೊತೆ ನಾನಿರ್ಬೇಕು. ಎಲ್ಲ ಓಕೆ ಅಂತ ಆದ್ಮೇಲೆ ಮತ್ತೆ ರೀ ಎಂಟ್ರಿ ಕೊಟ್ಟಿಲ್ಲ ಯಾಕೆ? ಛೆ! ಎಲ್ಲಿ ಇದೀಯೇ ನೀನು? ನನ್ನ ಒಡ ಹುಟ್ಟಿದ್ದಕ್ಕೆ ಚಿಕ್ಕ ಕ್ಲೂ ಕೊಡು. ಬಂದು ನಿನ್ನ ಮಕ್ಕಳನ್ನ ಸಾಯಿಸಿ ಜೈನ್ನ ನಾನು ಮದುವೆ ಮಾಡ್ಕೋತೀನಿ. ಅಮ್ಮ, ನಿತ್ಯ ನಿತ್ಯ ಏನು? ಆ ACP ಬಂದಿದ್ನಮ್ಮ. ಇಲ್ಲಿಗೂ ಬಂದಿದ್ದಾನಾ? ಅಂದ್ರೆ ನಿಮ್ಮನೆ ಕೂಡ ಬಂದಿದ್ನಮ್ಮ? ಮಾರ್ನಿಂಗ್ ಪಾರ್ಕ್ ಬಂದಿದ್ದ. ಹಾರ್ಟ್ ಬೀಟು ಅದು ಇದು ಅಂತ ನಾನ್ ಸೆನ್ಸ್ ಮಾಡ್ದ. ಆದ್ರೆ ಇವಾಗ ಅವ್ನ್ ಬಂದಿದ್ದು ನಿನಗೋಸ್ಕರ ಅಲ್ಲಮ್ಮ, ಗಂಗಾಗೋಸ್ಕರ. ಗಂಗಾನ್ ಹೇಗ್ ಹುಡುಕಿ ಕರ್ಕೊಂಡ್ ಬರೋದು ಅಂತ ಜೈ ಜೊತೆ ಡಿಸ್ಕಸ್ ಮಾಡ್ತಿದ್ದ. ಇವನಿಗೆ ಬೇರೆ ಏನು ಕೆಲಸ ಇಲ್ಲ ಅನ್ಸುತ್ತೆ. ಛೇ! ನಿನ್ ಮೇಲೆ ದ್ವೇಷ ಬೆಳೆಸ್ಕೊಂಡ್ರು ಹಾಗಿದಾನಮ್ಮ. ಹೇಗಾದ್ರೂ ಗಂಗಾನ ಹುಡುಕಿ ಕರ್ಕೊಂಡು ಬರ್ಬೇಕು ಅಂತ ಹಠದಲ್ಲಿದ್ದಾನೆ. ಅವನಿಗೆ ಜೊತೆಯಾಗಿ ಜೈ ಕೂಡ ಒಂದ್ ಐಡಿಯಾ ಕೊಟ್ಟಿದ್ದಾನಮ್ಮ. ಪ್ಯಾರಾಲಿಸಿಸ್ ಬಂದಿರೋ ಆ ದೊಡ್ಡಯ್ಯನ್ ಹಿಡ್ಕೊಂಡು ಗಂಗಾ ಸುಳಿವು ಸಿಗುತ್ತೆ ಅಂತ ಹೇಳ್ದ. ಆ ಮುದ್ಕನ್ನ ಹಿಡಿದ್ರೆ ಗಂಗಾ ಹೇಗ್ ಸಿಗ್ತಾಳೆ? ಖಂಡಿತವಾಗ್ಲೂ ಸಿಗ್ತಾಳಮ್ಮ. ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀವ್ ಹೇಗೆ ಹೇಳ್ತಾ ಇದ್ದೀರಾ? ನಮಗ್ ಗೊತ್ತು ಅದಕ್ಕೆ.
ಏನ್ ಗೊತ್ತು ನಿಮಗೆ? ಏನಮ್ಮ ಪ್ರತಿಯೊಂದಕ್ಕೂ ಡೌಟ್ ಪಡ್ತೀಯ? ನೀನು ನಮ್ಮ ಮಗಳಿದ್ದ ಹಾಗೆ. ನಿನ್ಗೂ ಜೈಗೂ ಬೇಗ ಮದುವೆ ಆಗ್ಬೇಕು ಅಂತ ಒಬ್ಬ ತಂದೆಯಾಗಿ ಕೇಳ್ಕೊತಿದ್ದೀರಿ, ತಾಯಿಯಾಗಿ ಇವಳು ಆಸೆ ಪಡ್ತಿದ್ದಾಳೆ. ನಮ್ಮನ್ನ ನಂಬುದು ಬಿಟ್ಟು ಅನುಮಾನಿಸ್ತೀಯ. ಇದು ಚೆನ್ನಾಗಿರಲ್ಲ. ಮಾಡಿದ ಓವರ್ ಆಕ್ಷನ್ ಸಾಕು, ನೀನ್ ಸುಮ್ನಿರ್ಕೊಂಡ್ರು. ದೊಡ್ಡಯ್ಯನ್ನ ACPನು ಜೈ ಭೇಟಿ ಮಾಡಿದ್ರೆ ಪ್ರಾಬ್ಲಮ್ ಆಗತ್ತೆ ನಿತ್ಯ. ಅವನಿಗೆ ಪ್ಯಾರಾಲಿಸಿಸ್ ಅಲ್ವಾ, ಅವನೇನ್ ಹೇಳ್ತಾನೆ? ಇದೇ ಮಾತನ್ನ ನಾವು ಕೇಳಿದ್ವಮ್ಮ. ಆದ್ರೆ ಜೈ ಮೂಗನಿಗೆ ಕೂಡ ಮಾತು ತರಿಸಬಲ್ಲ ಅಂತ ಆ ACP ಹೇಳ್ತಿದ್ದಾನೆ. ಹೇಗಾದ್ರೂ ಅವನ ಕಾನ್ಫಿಡೆನ್ಸ್ ನ ಸಾಯಿಸಬೇಕು. ದೊಡ್ಡಯ್ಯನ ಭೇಟಿ ಆಗ್ಬಾರ್ದು. ಜೈನ ಹೇಗ್ ತಡಿಯೋಕ್ಕಾಗತ್ತೆ? ಜೈನ ತಡಿಯಕ್ಕಾಗದೆ ಇರ್ಬೋದು, ಆದ್ರೆ ACPನ ತಡಿಬೋದಲ್ವೇನಮ್ಮ? ಅವನ್ ಡ್ಯೂಟಿಗೆ ನಾವ್ ಹೇಗ್ ಅಡ್ಡಿ ಮಾಡೋದು? ಅಯ್ಯೋ, ಅಂದ್ರೆ ಅದು ನಮ್ ಕೈಲಿ ಆಗದೆ ಇರ್ಬೋದು. ಆದ್ರೆ ನೀನ್ ಮನಸ್ಸು ಮಾಡಿದ್ರೆ ಆಗುತ್ತಮ್ಮ. ಯಾಕಷ್ಟು ನಾಚ್ಕೊಂಡ್ ಹೇಳ್ತಾ ಇದೀರಾ? ಅಂದ್ರೆ ಇದನ್ನ ನಿನಗ್ ಮಾತ್ರ ಮಾಡಕ್ಕಾಗತ್ತೆ ಅಂತ. ಅದೇ ನಾನ್ ಹೇಗ್ ಮಾಡ್ತೀನಿ ಅಂತ ಕೇಳ್ತಾ ಇದೀನಿ. ನಿನ್ನ ಆ ACP ಲವ್ ಮಾಡ್ತಿದ್ದಾನಮ್ಮ. ನೀನು ಕೂಡ ACPನ ಲವ್ ಮಾಡ್ದೆ ಅನ್ಕೋ. ವಾಟ್? ನಾನ್ ಅವನ್ನ ಲವ್ ಮಾಡೋದು ಅಂದ್ರೇನು? ಅವಾಗ ಜೈಗೆ ನನ್ನ ಮೇಲೆ ಅಸಹ್ಯ ಹುಟ್ಟುತ್ತೆ. ನಿಜವಾಗ್ಲೂ ACPನ ಲವ್ ಮಾಡ್ಬೇಡಮ್ಮ, ನಾಟಕ ಮಾಡು ಸಾಕು. ಲವ್ ಮಾಡೋ ತರ ನಾಟಕ ಮಾಡಿ ACP ಮೈಂಡ್ನ ಗಂಗಾ ಯೋಚನೆಯಿಂದ ತಪ್ಸು. ಸಿಂಪಲ್. ಈ ಲವ್ ಡ್ರಾಮಾ ಅಷ್ಟು ಅಗತ್ಯನಾ ನನಗೆ? ಜೈ ಸಿಗ್ಬೇಕು ಅಂದ್ರೆ ತಪ್ಪಲ್ಲಮ್ಮ. ಆ ACPನ ಆಟ ಆಡಿಸಿದ್ರೆ ನೀನ್ ಜೈ ಜೊತೆ 7 ಹೆಜ್ಜೆ ಹಾಕ್ಬೋದು. ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲಮ್ಮ. ಆ ACP ಹೋಗೋ ಅಷ್ಟರಲ್ಲಿ ಏನೋ ಒಂದು ಮಾಡಬೇಕು. ಕಲ್ಪನಾ ಮೇಡಮ್ ಸೂಪರ್ ಆಗಿದೆ. ಮೀನಾಕ್ಷಿ, ಸ್ವಲ್ಪ ಬಿಸಿನೀರು ಮಾಡಿ, ಮೈಯೆಲ್ಲ ನೋಯ್ತಿದೆ. ಏನಪ್ಪ ನೀವ್ ಮಾಡಿದ ಕೆಲ್ಸ? ನಮ್ ಸಂಸ್ಕೃತಿ ಅಂದ್ರೆ ಏನು, ಸಂಪ್ರದಾಯ ಅಂದ್ರೆ ಏನು, ಆಚಾರ ಏನು, ವ್ಯವಹಾರ ಏನು, ಪದ್ಧತಿ ಏನು, ಮರ್ಯಾದೆ ಏನು, ಈ ತರ ಬಟ್ಟೆನಲ್ಲಿ ಹೋಗೋದೇನು? ಏನ್ರಿ ಕರೆದ್ರು ಕೇಳಿಸ್ಕೊಳ್ತೇನೆ, ಪ್ಯಾಂಟು ಶರ್ಟ್ ಕೂಡ ಹಾಕೊಳ್ತೇನೆ, ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ರಿ. ಹೀಗೆ ಹೋಗಿ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೇಕಂತಿದ್ದೀರಾ? ಆದ್ರೂ ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಅಷ್ಟಕ್ಕೂ ನಿಮ್ಮನ್ನ ನಾವೇನ್ ಮಾಡಿದ್ವಿ? ದಿವ್ಯಗೆ ನೆಗಡಿ ಆಗಿದೆ ಅಂತ ನನ್ಗೆ ಯಾಕೆ ಹೇಳಲಿಲ್ಲ? ಎಲ್ಲಿ ಹೇಳಕ್ ಬಿಟ್ರಿ ಅಪ್ಪ? 7 ವರ್ಷತ್ತಿಗೆ ಓಡೋದ್ರಿ. ಅದಕ್ಕೆ ಜೈ ಸರ್ ನನಗೆ ಬಾಯಿಗೆ ಬಂದಾಗ ಬೈದ್ರು. ಪಕ್ಕದ ಮನೇಲಿರೋ ದಿವ್ಯನ ನೋಡ್ಕೊಳಕ್ ಆಗಲ್ವಾ ಅಂತ ನನ್ನ ಮೇಲೆ ಕಿರ್ಚಾಡಿದ್ರು. ದಿವ್ಯಗೆ ಹುಷಾರಾಗೋವರೆಗೂ ದಿವ್ಯ ಜೊತೆಗಿದ್ದು ಹುಷಾರಾಗಿ ನೋಡ್ಕೊಂತ ಲೀವ್ ಕೊಟ್ಟಿದ್ದಾರೆ. ಹೋಗಿ ಶರ್ಟ್ ತಗೊಂಡ್ ಬಾ. ಎಲ್ಲಿಗ್ರಿ? ದಿವ್ಯನ ನೋಡೋದಕ್ಕೆ. ಬೇಡಪ್ಪ, ಫ್ಯಾನ್ ಬೀಳತ್ತೆ. ನಾನ್ ದಿವ್ಯ ನೋಡಿದ್ರೆ ಫ್ಯಾನ್ ಹಾಕೋ ಬೀಳುತ್ತೋ? ಅವ್ನ್ ಹೇಳ್ತಿದ್ದಾನೆ ಅಲ್ವರಿ, ಸ್ವಲ್ಪ ಕೇಳಿ. ನಮ್ ಬಾಸ್ ಮಾತು ಬಿಟ್ರೆ ನಾನು ಯಾರ ಮಾತು ಕೇಳಲ್ಲ. ನಾನು ದಿವ್ಯನ ನೋಡ್ಲೇಬೇಕು, ನೋಡಿ ತೀರ್ಲೇಬೇಕು. ಫ್ಯಾನ್ ಬೀಳತ್ತೆ ಅಪ್ಪ. ಫ್ಯಾನ್ ಅಷ್ಟೇ ಅಲ್ಲ, ಸೀಟ್ಲೇ ಹೊಡೆದ್ರು ನಾನ್ ನಿಲ್ಲಲ್ಲ. ನಿಲ್ಲಿಲ್ಲ ಅಂದ್ರೆ ಮೇಲೆ ಹೋಗ್ಬಿಡ್ತೀರಾ. ಏನು ಅಂದೆ? ಮಕ್ಳು ಮಾತು ದೇವ್ರ ಮಾತು ಅಂದಿದ್ದಾರೆ, ಸ್ವಲ್ಪ ಹೇಳದ್ ಕೇಳ್ರಿ. ನಮ್ ಬಾಸ್ ಮಾತೇ ನನಗೆ ವೇದವಾಕ್ಯ. ನಾನು ದಿವ್ಯನ ನೋಡ್ಬೇಕು, ಬಾಸ್ಗೆ ಫೋನ್ ಮಾಡಿ ಹೇಳ್ಬೇಕು. ದಿವ್ಯಾ ಚೆನ್ನಾಗಿದ್ದಾಳಪ್ಪ. ಈಗಷ್ಟೇ ನಾನು ಅಮ್ಮ ನೋಡಿದ್ವಿ. ಜಯಂಕರ್ ಹತ್ರ ಅದೇ ಹೇಳಿ. ನೀವ್ ಹೇಳಿದ್ದನ್ನ ನಾನ್ ನಂಬಲ್ಲ. ನಾನು ನನ್ನ ಕಣ್ಣಾರ ನೋಡಿದ್ಮೇಲೆ ನಂಬ್ತೀನಿ. ಫ್ಯಾನ್ ಬೀಳತ್ತೆ ಅಪ್ಪ. ಅಪ್ಪಾ, ಈ ಫ್ಯಾನ್ಗಳು ಏನು? ಮಾತಿಗೂ ಫ್ಯಾನ್ ಬೀಳುತ್ತೆ ಅಂತಿದ್ಯಲ್ಲ, ಯಾಕ? ನಾನು ಕೇಶವ ನಿಮ್ಗೆ 2 ಕಣ್ಣು ಅಲ್ವರಿ, ನಾವ್ ಹೇಳೋದ್ ನೀವ್ ನಂಬಲ್ವಾ? ಅಷ್ಟಕ್ಕೂ ನಾನು ಯಾಕೆ ದಿವ್ಯನ ನೋಡ್ಬಾರ್ದು ಅಂತ ಮೊದಲು ನೀವ್ ಹೇಳಿ. ಅಲ್ಲಿ ಮೇಡಮ್ ಅವ್ರು ಇರ್ತಾರೆ. ಮೇಡಮ್ ಯಾರು? ಅದು ರಹಸ್ಯ. ರಹಸ್ಯ ಏನೇ? ಆ ವೇಸ್ಟ್ ಮಾಡಿ ಚಂದ್ರಿಕಾ ರಾಮಕೃಷ್ಣ ಅವ್ರ ತರ ನೀವು ಸೀಕ್ರೆಟ್ ಏನಾದ್ರು ಮೇಂಟೈನ್ ಮಾಡ್ತಿದ್ರ? ಹೌದಪ್ಪ, ಅಲ್ಲಿ ಅವರು ಇಲ್ಲಿ ನಾವು ಸೇಮ್ ಡ್ಯೂಟಿಲಿ ಇದೀವಿ. ಅಂದ್ರೆ ಅವ್ರ ಡ್ಯೂಟಿನ ನೀವು ತಗೊಂಡಿದ್ದೀರಾ? ಆ ಡ್ಯೂಟಿ ಕೊಟ್ಟಿದ್ದೆ ಅವರು. ಏನ್ ಡ್ಯೂಟಿನೇ ಅದು, ಹೇಳು. ಫ್ಯಾನ್ ಬೀಳತ್ತೆ ಅಪ್ಪ. ಲೇ, ನಿನಗೆ ಕೈ ಮುಗಿತೀನಿ ಕಣೋ. ಆ ಫ್ಯಾನ್ ಏನು, ಬೀಳೋದು ಅಂದ್ರೆ ಏನು, ಸ್ವಲ್ಪ ವಿವರವಾಗಿ ಹೇಳಿ ಸಾಯ್ರಿ. ಬೆಳಗ್ಗೆನೆ ಒಂದ್ ಫ್ಯಾನ್ ಕೆಳಗಡೆ ಬಿದ್ದೋಯ್ತಲ್ವರಿ. ಏನೋ ಬೋಲ್ಡ್ ಲೂಸ್ ಆಗಿ ಒಂದ್ ಫ್ಯಾನ್ ಕೆಳಗಡೆ ಬಿದ್ದ ಮಾತ್ರಕ್ಕೆ ಅದನ್ನೇ ಅಪಶಕನ ಅನ್ಕೋತೀರಾ? ಅದು ಅಪಶಕನ ಅಲ್ಲಪ್ಪ, ನಿಮ್ ಉಸಿರು. ಲೇ, ಫ್ಯಾನ್ ತಿರುಗಿದ್ರೆ ಗಾಳಿ ಬರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಆ ಗಾಳಿಯಿಂದನೇ ನಾನು ಬದುಕಿಲ್ಲ.
ನೀವು ಚೆನ್ನಾಗಿರ್ಬೇಕು ಅಂದ್ರೆ ಮೇಲ್ ಫ್ಯಾನ್ ಇರ್ಬೇಕು. ಇದನ್ನ ಮೀರಿ ನನ್ಗೇನು ಕೇಳ್ಬೇಡಿ. ದಿವ್ಯನ್ ನೋಡಕ್ ಹೋಗ್ಬೇಡ್ರಿ. ಲೇ ಕೇಶವ, ಈಗಷ್ಟೇ ಸಂಸ್ಕೃತಿ ಗೌರವ ಮರ್ಯಾದೆ ಅಂದೆ ಅಲ್ವೇನೋ? ಈ ಅಪ್ಪನ ಮೇಲೆ ಗೌರವ ಇದ್ರೆ ನೀನಾದ್ರೂ ಅದೇನು ಅಂತ ಹೇಳು. ಫ್ಯಾನ್ ಬೀಳತ್ತೆ ಅಪ್ಪ. ಇಡಿ ಒಡ್ದೆ ಅಂದ್ರೆ ಹೇಳು. ಫ್ಯಾನ್ ಬೀಳತ್ತೆ ಅಪ್ಪ. ಏಯ್! ಹೀಗಲ್ಲ, ಇವರಿಗೆ ಗೊತ್ತಾಗದೆ ಇವರಿಗೆ ಹೇಳ್ದಾಗೆ ಕದ್ದು ರಹಸ್ಯವಾಗಿ ಕಿಟಕಿಯಿಂದ ಆಗ್ಲಿಲ್ಲ ಅಂದ್ರೆ ಬಾಗಿಲು ಒಡೆದು ಒಳಗೆ ಹೋಗಾದ್ರೂ ಸರಿ. ಆ ದಿವ್ಯನ ನೋಡ್ತೀನಿ. ಹಾ, ಥ್ಯಾಂಕ್ ಯು ಮೇಡಮ್. ಜಯ ಅವರೇ, ನಾನು ಹೊರಟು ಬರ್ತೀನಿ. ಬರ್ತೀನಿ ಅಜ್ಜಿ ಅವರೇ, ಬರ್ತೀನಿ. ಅಯ್ಯೋ ಬನ್ರಿ. ಅಮ್ಮ ಆ ACP ಹೋಗ್ತಿದ್ದಾನಮ್ಮ. ಓ ಲಿಡಮ್ಮ, ಬಾಮ್ಮ ಬಾ ಬಾ. ಏಯ್, ಬಾಮ್ಮ. ಏನ್ ಮಾಡ್ತಾ ಇದ್ದೀರಾ? ಬಾಮ್ಮ ಅಂದ್ರೆ ಬಾಮ್ಮ, ಏಯ್, ಏನ್ ಬಾ, ಮಾಡ್ತಾ ಹೋಗು ಇದ್ದೀರಾ ಹೋಗು. ಚಂದ್ರಿಕಾ, ಅದೇನೆ ನಿತ್ಯ ಹತ್ರ ನಾವು ಆಕ್ಟಿಂಗ್ ಮಾಡುವಂದ್ವಿ, ಇನ್ವಾಲ್ವ್ ಆಗೋಗಿದ್ದಾಳಲ್ಲ. ಹಾಗೇನೂ ಇಲ್ಲ, ಅವಳು ಇನ್ವಾಲ್ವ್ ಆಗಿರೋ ತರ ನಾಟಕ ಮಾಡ್ತಿದ್ದಾಳೆ. ನಿಜವಾಗ್ಲೂ ನಿತ್ಯ ACPನ ಲವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ ಸ್ವಪ್ನಗೆ ಲೈನ್ ಕ್ಲಿಯರ್ ಆಗುತ್ತೆ. ನನ್ಗೂ ಹಾಗೆ ಅನ್ನಿಸ್ತಿದೆ ಪೌಡ್ರು. ನೋಡೋಣ ಏನ್ ನಡೆಯುತ್ತೋ. ಸಾರಿ. ಥ್ಯಾಂಕ್ ಯು. ಅಯ್ಯೋ, ಇಲ್ಲಿಗೆ ಬಂದಿದ್ದೀರಲ್ಲ, ಒಂದು ಚಿಕ್ಕ ಕೆಲಸ ಇತ್ತು. ನನಗೋಸ್ಕರನೇ ಬಂದ್ರಾ? ಹಾ, ಇಲ್ಲ ಇಲ್ಲ, ಸುಳ್ಳು ಹೇಳ್ಬೇಡಿ. ನೀವು ನನಗೋಸ್ಕರ ಬಂದಿದ್ದೀರಂತ ಗೊತ್ತಾಗೇನೆ ನಾನು ಬಂದೆ. ರಿಯಲಿ? ನೀವು ನನಗೋಸ್ಕರ ಬಂದ್ರಾ? ರಿಯಲಿ? ಅಯ್ಯೋ, ಐ ಕಾಂಟ್ ಬಿಲೀವ್ ದಿಸ್. ಯಾಕೆ ನಂಬಲ್ಲ? ಪಾರ್ಕಲ್ಲಿ ನಿಮ್ಮನ್ನ ನೋಡ್ತಿದ್ದಾಗೇನೆ ನನ್ನ ಹಾರ್ಟ್ ಬೀಟ್ ಹೆಚ್ಚಾಯ್ತು. ಮತ್ತೆ ಅವಾಗದು ಜೈಗೋಸ್ಕರ ಅಂದ್ರಿ? ಇವಾಗ ನಿಮಗೋಸ್ಕರನೇ ಅಂತ ಹೇಳ್ತಾ ಇದ್ದೀನಲ್ವಾ? ನೀವು ಮಾತು ಬದಲಾಯಿಸ್ತಾ ಇದ್ದೀರಾ. ಮನ್ಸೇ ಬದಲಾಯಿಸ್ಕೊತಾ ಇದ್ದೀನಿ. ಅಯ್ಯೋ, ಏನೇನೋ ನಡೀತಾ ಇದೆಯಲ್ಲ. ನಿತ್ಯ ಅವ್ರೆ, ಒಂದ್ಸರಿ ಗೆಲ್ತೀರಾ? ಯಾಕೆ? ಅಯ್ಯೋಯ್ಯೋ, ಏನೇನೋ ನಡೀತಾ ಇದೆಯಲ್ಲ, ಇದೆಲ್ಲ ನಂಬಕ್ಕಾಗ್ದೆ ಕನ್ಸೋ ನಿಜನ ಅಂತ ತಿಳ್ಕೋಣ ಅಂತ. ಗೆಲ್ತೀರಾ ಪ್ಲೀಸ್? ಇವಾಗ ನಿಜ ಅಂತ ನಂಬದ್ರಾ? ನಾನು ಗಿಲ್ಲಿ ಅಂದ್ರೆ ಇಷ್ಟು ಜೋರಾಗಿ ಗೆಲ್ತೀರಲ್ಲ ಯಾಕ್ರಿ? ನೀವು ಬಲವಾಗಿ ನಂಬೇಕು ಅಂತ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಪಾರ್ಕಲ್ಲೇ ಅರ್ಥ ಆಗೋಯ್ತು. ನನ್ನ ಹಾರ್ಟ್ ಬೀಟು ನಿಮ್ಮನ್ನ ನೋಡಿ ಹೀಗೆ 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 ಹೆಚ್ಚಾಗ್ತಾ ಇದೆ. ಅವಾಗ ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ
ಇವಾಗ ಜ್ಞಾನೋದಯ ಆಯ್ತು. ಹೃದಯೋದಯ ಆಯ್ತು. ಏಡುಕೊಂಡಲ್ವಾಡ ಉದಯ ಆಯ್ತಂತೆ, ಅದೇ ಹೃದಯೋದಯ ಆಯ್ತಂತೆ. ವಾಟೆ ಪದ ಪ್ರಯೋಗ, ವಾಟೆ ಪದ ಪ್ರಯೋಗ, ಕಿವಿಗೆ ಇಂಪಾಗಿದೆ. ಅಚ್ಚ ಕನ್ನಡದಲ್ಲಿ ಐ ಲವ್ ಯು ಅನ್ನೋ ಹಾಗಿದೆ. ದೇವ್ರೇ ನೀನ್ ಇದೆಯಾ? ಹಾ ಬನ್ನಿ. ಕೈ ಕಾಲು ನೆಲದ ಮೇಲೆ ನಿಲ್ತಿಲ್ಲ. ಅಯ್ಯಯ್ಯೋ. ಇಲ್ಲಿ ಏನ್ ನಡೀತಿದೆ ಸರ್? ಇನ್ವೆಸ್ಟಿಗೇಷನ್ ರೀ, ಇನ್ವೆಸ್ಟಿಗೇಷನ್. ಮನೇಲಲ್ಲ ಸರ್, ಹೊರಗಡೆ ಏನ್ ನಡೀತು ಅಂತ. ಏನ್ ನಡೀಲಿಲ್ಲ. ನಾವೆಲ್ಲ ನೋಡಿದ್ವಿ ಬಿಡಿ ಸರ್. ನಮ್ ನಿತ್ಯ ನಿಮಗೆ ಏನೋ ಹೇಳಿದ್ಲು. ಏ ಕಮಾನ್ ಇಳೆಯ ರಾಜ, ನಿಮ್ಮನ್ ಲವ್ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ? ಜೋ ಚಂದ್ರಿಕಾ, ಸಾರು ನಾಚಿಕೆ ಪಡ್ಕೋತಿದ್ದಾರೆ. ಸಾರ್ ಮುಖದಲ್ಲಿ ಆಗ್ಲೇ ಮದ್ವೆ ಕಳೆ ಬಂದ್ಬಿಟ್ಟಿದೆ ಪೌಡ್ರು. ಅಂದ್ರೆ ಪಿಪ್ಪಿ ಪಿಪ್ಪಿ ಡುಮ್ ಡುಮ್ ಡುಮ್. ಹಾಗಾದ್ರೆ ನಮ್ಗೆ ಮದುವೆ ಊಟ ಹಾಕಿಸ್ತೀರಾ ಅಂತ ಆಯ್ತು. ಅಯ್ಯೋ, ಆಮೇಲೆ ಹನಿಮೂನ್ ಕೂಡ ಹೋಗ್ತಾರೆ. ಚಿ ಹೋಗಿ ಮೇಡಮ್, ನನಗ್ ನಾಚಿಕೆ ಆಗ್ತಿದೆ. ಅಯ್ಯೋ ನನಗ್ ನಾಚಿಕೆ ಆಗ್ತಿದೆ. ರಾಮಕೃಷ್ಣ ಅವರೇ, ಅಯ್ಯೋ ನನಗ್ ನಾಚಿಕೆ ಆಗ್ತಿದೆ. ಅಯ್ಯೋ ದೇವ್ರೆ, ಬಾ. ಇವ್ ನಾಚಿಕೆಗೆ ಬೆಂಕಿ ಬಿತ್ತ. ಎಷ್ಟು ವಯಸ್ಸಾಗಿದ್ರು ಹುಡುಗಂತರ ನಾಚಿಕೆ ಪಡ್ತಾನೆ. ಮದ್ವೆ ಆಗ್ತಿರೋನು ಆ ಜನ್ಮ ಬ್ರಹ್ಮಚಾರಿ, ಅಷ್ಟು ಮಾತ್ರ ನಾಚಿಕೆ ಇರಲ್ವಾ? ನನ್ಗೊಂದು ಡೌಟ್ ಚಂದ್ರಿಕಾ, ನಾವು ಮಧ್ಯವರ್ತಿ ಕೆಲಸ ಏನು ಮಾಡ್ತಿಲ್ಲ ಅಲ್ವಾ? ನಮ್ ಸ್ವಪ್ನಂಗೆ ಜೈ ಜೊತೆ ಮದ್ವೆ ಮಾಡೋದಿಕ್ಕೆ ಯಾವ ಅಡ್ಡಿನೂ ಇರಲ್ಲ ರೀ. ಹಾಗಿದ್ರೆ ಸರಿ. ನಿತ್ಯ ಮಂತ್ರ ACP ಮೇಲೆ ಚೆನ್ನಾಗಿ ಕೆಲಸ ಮಾಡ್ತು ಅಲ್ವಾ? ಚೆನ್ನಾಗ ಬ್ರಹ್ಮಾಂಡವಾಗಿ ಕೆಲಸ ಮಾಡಿದ್ಲು. ಇನ್ 2-3 ದಿನ ACP ಅವರು ಗಂಗನ ಮರ್ತು ಹೋಗಿ ನಿತ್ಯ ಧ್ಯಾನದಲ್ಲೇ ಇರ್ತಾರೆ. ಏಯ್ ರಾಜ, ಇಳೆಯ ರಾಜ. ಬನ್ನಿ ಬನ್ನಿ. ಇಬ್ರು ಬ್ಯುಸಿಯಾಗಿದ್ದಾರೆ. ನಾನು ಹೊರಗಡೆ ಹೋಗೋದಕ್ಕೆ ಇದೇ ಸರಿಯಾದ ಟೈಮ್. ಹೊರಗಡೆ ಹೋಗ್ತೀನಿ, ದಿವ್ಯನ ನೋಡ್ತೀನಿ, ಮಾತಾಡಿಸ್ತೀನಿ. ಜೈ ಸರ್ಗೆ ಫೋನ್ ಮಾಡಿ ಪ್ರೋಗ್ರೆಸ್ ಎಲ್ಲ ಹೇಳ್ತೀನಿ. ಅಮ್ಮ, ನನ್ಗೆ ರಸಮನೆ ಇಷ್ಟ ಆಗ್ಲಿಲ್ಲ, ಖಾರ ಇದೆ. ಮೆಣಸಿನಕಾಳು ರಸಂ ಕಣೆ, ನೆಗಡಿ ಕಮ್ಮಿ ಆಗತ್ತೆ, ತಿನ್ನು. ಬೇಡ ಅಮ್ಮ, ನಾನು ಮೊಸರನ್ನ ತಿಂತೀನಿ. ಏನಕ್ಕೆ? ಐಸ್ ಕ್ರೀಮ್ ತಿನ್ನು. ನೀನ್ ಕೊಡಿಸ್ತೀಯ ಅಣ್ಣ? ನೋಡಮ್ಮ ಹೆಂಗ್ ಕೇಳ್ತೀಯಾಳೆ. ಮೊದಲು ಒಂದು ಸಾಲ ಕೊಡಬೇಕು. ತಿನ್ನು.
ಏನೇ ಇಬ್ರು ಸೇರಿ ನನ್ನ ಹಿಂಗೆ ಕೇಳ್ಕೊಂಡು ಬಂದ್ರಿ? ನಾವ್ ಅಷ್ಟಕ್ಕೂ ನಿಮ್ಗೆ ಹೇಳಿದ್ದೇನೋ ನೀವು ಮಾಡಿದ್ದೇನೋ. ಫ್ಯಾನ್ ಬೀಳತ್ತೆ ಅಂದ್ರೆ ಕೇಳಲ್ವಲ್ಲ ಅಪ್ಪ. ದಿವ್ಯನ ಜೊತೆಗಿದ್ದು ನೋಡ್ಕೊಂತ ಜೈ ಸರ್ ಹೇಳಿದಾರೆ ಕಣೋ. ನೋಡ್ಬಾರ್ದು ಅಂತ ನಾನು ಹೇಳ್ತಿದ್ದೀನಲ್ವಾ? ಅಂದ್ರೆ ನಮ್ ಮಾತು ಅಂದ್ರೆ ನಿಮ್ಗೆ ಲೆಕ್ಕ ಇಲ್ವಾ? ಜೈ ಸರ್ ಫೋನ್ ಮಾಡಿ ದಿವ್ಯ ಬಗ್ಗೆ ಕೇಳಿದ್ರೆ ನಾನೇನ್ ಹೇಳಿ? ದಿವ್ಯಾನ ನೋಡ್ದ ಅಂತ ಹೇಳಿ ಅಪ್ಪ. ದಿವ್ಯಾ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ. ಅಂದ್ರೆ ಸುಳ್ಳೇಳು ಅಂತೀಯಾ? ಕಣ್ಣೋಗುತ್ತೆ ಕಣೋ. ನಿಜ ಹೇಳಿದ್ರೆ ನೀವೇ ನಿಜವಾಗ್ಲೂ ಹೋಗ್ತೀರಾ.